ಶಿವರಾಮ ಹೆಬ್ಬಾರ್ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಇದೀಗ ಬಹು ನಿರೀಕ್ಷೆ ಕೆಳಕಂಡಂತೆ ಮತ ನೀಡಲಾಗಿದೆ ಅಂತ ಹೇಳ್ಬಿಟ್ಟು ಖುದ್ದು ಹಾಕಿರ್ತಕ್ಕಂಥದ್ದು. ಅದ್ರಲ್ಲಿ ತಮ್ಮ ನೋಡ್ಬೋದು ಪ್ರಿಫರೆನ್ಸ್ ಮೊದಲನೇ ಅಭ್ಯರ್ಥಿಯಾಗಿ ಅಂದರೆ ಫಸ್ಟ್ ಪ್ರಿಫರೆನ್ಸ್ ನಾರಾಯಣ ಸಾಹೇಬ್ ಬಾಂಡಿಗೆ ಅವರಿಗೆ, ಎರಡನೇ ಪ್ರಿಫರೆನ್ಸು ಕುಪೇಂದ್ರ ರೆಡ್ಡಿ ಅವರಿಗೆ ಕೊಟ್ಟಿರ್ತಾರೆ. ಆದರೆ ಈ ರೀತಿ ಜಾರಿ ಮಾಡಿದ್ದಾರೆ. ಈಗಾಗಲೇ ಈಗ ನಾವು ಮತ್ತೆ ಅವ್ರನ್ನ ದೊಡ್ಡನಗೌಡ ಪಾಟೀಲ್ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು. ಈಗ ಹಾಗೆಯೇ ಏನಿದು ಶಾಸಕರ ಭವನ LH ಅಂದರೆ ಫಸ್ಟ್ ಫ್ಲೋರ್ ಇನ್ನಿದೆ ಇಲ್ಲಿರ್ತಕ್ಕಂಥದ್ದು. ನಾವು ಈಗ ಅವರೇ ಇದ್ದಾರೆ, ನಮ್ಮ ಜೊತೆ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ನಾವು ನೋಡೋಣ. ದೊಡ್ಡನಗೌಡ ಪಾಟೀಲ್ ನಮ್ಮ ಜೊತೆಗೆ ಇದ್ದಾರೆ, ಮಾತಾಡ್ತಾ ಹೋಗ್ತೀವಿ ನಾವು. ಈಗ ಇಲ್ಲೇ ಸರ್, ಈಗ ವಿಪ್ಪನ್ನು ಜಾರಿ ಮಾಡಿದ್ದೀರಿ, ಈಗ ಯಾಕೆ ಸಂಪರ್ಕ ಸಿಗ್ತಾ ಇಲ್ಲ, ಏನಾಯಿತು ಅಂತ ಗೊತ್ತಿಲ್ಲ. ಅವ್ರು ಯಾಕೆ ಸಂಪರ್ಕ ಸಿಗ್ತಾ ಇಲ್ಲ ಗೊತ್ತಿಲ್ಲ. ನೋಡಿ, ನಾನು ಈಗಾಗಲೇ ಭಾಳಷ್ಟು ಸಲ ಹೇಳಿದ್ದೀನಿ, ಒಂದು ಪಾರ್ಟಿಯಿಂದ ಗೆದ್ದ ಮೇಲೆ ಆ ಪಾರ್ಟಿಗೆ ಲಾಯಲ್ ಆಗಿರಬೇಕು. ಇಲ್ಲ ಅನ್ನೋದಾದ್ರೆ ನಾವು ಪಾರ್ಟಿ ಬೇಜಾರಾಗಿದೆ ಅಂತ ಹೇಳಿದ್ರೆ ಅವ್ರು ತೀರ್ಮಾನ ಮಾಡ್ಬೋದು. ಒಂದು ವೇಳೆ ಅವರು ಮಾಡಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ. ಹಾಗೇನಾದರೂ ಮಾಡಿದರೆ ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಪ್ರಶ್ನೆ ಈಗ ಒಳಗಡೆ ಇದ್ರೆ ಸರಿ ಶಿವರಾಮ ಅವರಿಗೆ ಇಲ್ಲ ಒಳಗಡೆ ಇಲ್ಲ. ಮಾತಾಡ್ಸೋದಕ್ಕೆ ಸಂಪರ್ಕ ಪ್ರಯತ್ನ ಮಾಡಿ ಯಾಕೆ 3-4 ಸಲ ಮಾಡಿದ್ರೆ ಸಿಗ್ತಾ ಇಲ್ಲ. ಈ ಸ್ವಿಚ್ ಆಫ್ ಬರ್ತಾ ಇದೆ. ನೋಡಿ, ಮತದಾನಕ್ಕೆ ಬರಲೇಬೇಕಲ್ಲ, ಬರಲೇಬೇಕಾಗತ್ತೆ. ಈಗ ಯಾಕೆ ಈ ರೀತಿಯಾಗಿ ಅಂದರೆ ಈ ರೀತಿಯಾಗಿ ಅಂದರೆ ಇಷ್ಟು ಮಟ್ಟಿಗೆ ಪಕ್ಷದ ಅಂತರವನ್ನು ಕಾಯ್ಕೊಳ್ಳುವ ಮಟ್ಟಿಗೆ ಯಾಕೆ ಮುಂದಾದರು ಅಂತ ಗೊತ್ತಿಲ್ಲ ಅವ್ರಿಗೆ. ಯಾಕಂದ್ರೆ ಈಗಾಗಲೇ ಅದು ಅಲ್ಲಿ ಬೇಸರ ಆಗಿದೆ ಅಂತೇಳಿ ಇಲ್ಲಿ ಬಂದಿದ್ದು. ಇಲ್ಲಿ ಬಂದು ನಮ್ಮ ಪಕ್ಷದ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಪಕ್ಷಕ್ಕೆ ಲಾಯಲ್ ಆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಮ್ಗೆ ಈಗಲೂ ಕೂಡ ಅವ್ರಿಗೆ ಬಗ್ಗೆ ಅನುಮಾನ ಇಲ್ಲ, ಬಂದು ಹಾಕ್ಬೋದು ಅಂತಕ್ಕಂಥದ್ದಿದೆ. ನೋಡೋಣ ಏನಾಗುತ್ತೆ ಅಂತ. ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವ್ರದ್ದು ಕೂಡ ಈಗಾಗಲೇ ತಾವು ಕನ್ಫರ್ಮ್ ಮಾಡಿದ್ದೀರಿ. ಈಗ ಅವರು ಕೂಡ ಮತವನ್ನು ಅಡ್ಡ ಮತದಾನ ಮಾಡಿರ್ತಕ್ಕಂಥದ್ದು. ಇನ್ನು ಈಗ ತಾವು ಈಗಾಗಲೇ ಶಿವರಾಮ್ ಇಬ್ಬರು ಕೂಡ ಒಂದು ವೇಳೆ ಅದೇ ರೀತಿಯಾಗಿ ಆಗಿದ್ದೇ ಆದರೆ ಅಂದರೆ ಈಗ BJP ಅಭ್ಯರ್ಥಿ ಅಂದರೆ ಏನು NDA ಬೆಂಬಲಿತ ಅಭ್ಯರ್ಥಿ ಸೋಲುವಂತಹ ಸಾಧ್ಯತೆಗಳು ಬಹುತೇಕ ಇರತಕ್ಕಂಥದ್ದು. ನೋಡೋಣ, ಆಶಾವಾದಿಗಳಾಗಿರ್ಬೇಕು, ಯಾವತ್ತು ನಿರಾಶಾವಾದಿಗಳಾಗಿರ್ಬಾರ್ದು ಅಂತಕ್ಕಂಥ. ನೋಡಿ, ನಾವು ವಿಶ್ವ ಸಚೇತಕರಿದ್ದೀರಿ, ತಮಗೆ ಸಾಕಷ್ಟು ಜವಾಬ್ದಾರಿಗಳಿದೆ, ಜೊತೆಗೆ ಸಾಕಷ್ಟು ಮಾಹಿತಿಗಳು ಇರತಕ್ಕಂಥದ್ದು. ಈಗ ST ಸೋಮಶೇಖರ್ ಅವರ ವಿರುದ್ಧ ಕ್ರಮ ಯಾವಾಗ ಮತ್ತು ಏನಾಗಬಹುದು ಅಂತ ನೀವೊಂದು ಸಾಧ್ಯತೆಗಳು ಏನೆಲ್ಲ ಕ್ರಮಗಳು ಕೈಗೊಳ್ಳುವಂಥ ಸಾಧ್ಯತೆಗಳು, ಕಾನೂನು ಕ್ರಮ ಏನಾಗುತ್ತೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಯೋಚನೆ ಮಾಡಿ ಮಾಡ್ತಾರೆ. ಅದೇನು ಪ್ರಶ್ನೆ ಇಲ್ಲ, ಅದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ. ಸ್ಪೀಕರ್ಗೆ ಈಗ ಏನಾದರೂ ಈಗ ಆಲ್ರೆಡಿ ಶಿಫಾರಸು ಮಾಡಿದ್ದೀರಾ ಸರ್? ಈಗ ಆಲ್ರೆಡಿ ಮಾತನಾಡ್ತಿದ್ದಾರೆ. ನೋಡಿ, ಕ್ರಾಸ್ ವೋಟ್ ಮಾಡಿದ್ದಾರೆ ಸರ್. ಇದ್ರ ಬಗ್ಗೆ ಅಲ್ಲ ಸರ್, ಈಗ ಅವರು ಕ್ರಾಸ್ ವೋಟ್ ಮಾಡಿದ್ದಾರೆ, ಪಕ್ಷ ಸ್ಥಾನಮಾನ ಕೊಟ್ಟಿತ್ತು ಅನ್ನೋ ಮಾತುಗಳಿಗೆ ಕೇಳಿ ಬರ್ತಾ ಇದೆ. ಇದಾಗಿತ್ತು ಶಾಸಕ ರಮೇಶ್ ಜಾರಕಿಹೊಳಿ ಅವರ ಮಾತು. ಯಾವುದೇ ವಿಚಾರಕ್ಕೂ ಕೂಡ ನಾನು ಮಾತನಾಡೋದಿಲ್ಲ, ಹೈಕಮಾಂಡ್ ಎಲ್ಲವನ್ನು ಕೂಡ ಮಾತನಾಡುತ್ತೆ, ನಾನು ನೋ ಕಮೆಂಟ್ಸ್ ಅಂತೇಳಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನನಗೆ ರಮೇಶ್ ಜಾರಕಿಹೊಳಿ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಒಂದು ರೀತಿಯಲ್ಲಿ ಇನ್ನೂ ಕೂಡ ಏನೋ ಒಂದು ಅಸಮಾಧಾನ ಇದ್ದಂಗಿದೆ. ನೋಡಿ, ನಾನು ಮತ್ತೊಮ್ಮೆ ಪ್ಲೇ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾಕೆ ಮೊನ್ನೆ ಕೂಡ ಅಷ್ಟೇ